ಡೊನಾಲ್ಡ್ ಟ್ರಂಪ್ ಹುಚ್ಚಾಟಕ್ಕೆ ಕೊನೆಯೇ ಇಲ್ಲದಾಗಿದೆ. ಇವತ್ತು ಸ್ಟಾಕ್ ಮಾರ್ಕೆಟ್ ಕೂಡ ಇದನ್ನ ಅರ್ಥ ಮಾಡಿಕೊಂಡಿದೆ. ಟ್ರಂಪ್ ಸುಂಕಾಸ್ತ್ರ ಪ್ರಯೋಗಕ್ಕೆ ಬೆದರಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪಾತಾಳಕ್ಕೆ ಕುಸಿಬಹುದು ಅಂತ ಭಾವಿಸಲಾಗಿತ್ತು. ಆದ್ರೆ ಮರುದಿನ ಅಂಥದ್ದೇನೂ ಆಗಿಲ್ಲ. ಬೆಳಗ್ಗೆ ಕುಸಿತಕ್ಕೀಡಾದಾಗ ಸೂಚ್ಯಾಂಕಗಳು ಮಧ್ಯಾಹ್ನದ ವೇಳೆಗೆ ಚೇತರಿಸಿಕೊಂಡು ಅಚ್ಚರಿಯಿಂದ ಜಿಗಿದಿವೆ. ಒಟ್ನಲ್ಲಿ ಟ್ರಂಪ್ ಈಗ ಅಮೆರಿಕದ ಅವನತಿಗೆ ತಾವೇ ಶರವೇಗದಲ್ಲಿ ಗೋರಿಯನ್ನ ತೋಡ್ತಾ ಇದ್ದಾರೆ. ಈ ಮೂಲಕ ಬೈಡನ್ಗಿಂತಲೂ ಅತಿ ಕೆಟ್ಟ ಅಧ್ಯಕ್ಷರಾಗ್ತಿದ್ದಾರೆ. ಜಗತ್ತಿನ ಪ್ರಗತಿಶೀಲ ದೇಶಗಳ ಜೊತೆಗಿನ ಸಂಬಂಧಗಳನ್ನ ಹದಗೆಡಿಸಿಕೊಂಡು ಅಮೆರಿಕವನ್ನ ಏಕಾಂಗಿಯಾಗಿಸ್ತಾ ಇದ್ದಾರೆ. ಭಾರಿ ಪ್ರತಿಸುಂಕವನ್ನ ಬಡಿಸಿ ದೊಡ್ಡ ದಿಗ್ವಿಜಯವನ್ನೇ ಸಾಧಿಸ್ತೀನಿ ಎಂಬ ಭ್ರಮೆಯಲ್ಲಿ ತೇಲಾಡ್ತಾ ಇದ್ದಾರೆ. ಟ್ರಂಪ್ಗೆ ಈ ನಶೆ ಹಿಡಿಯುವ ದಿನಗಳು ಕೂಡ ದೂರವೇನಿಲ್ಲ. ಎಲಾನ್ ಮಸ್ಕ್ ಜೊತೆ ಕೂಡ ಕಿರಿಕ್ ಮಾಡ್ಕೊಂಡಿರೋದು ಟ್ರಂಪ್ ತಮ್ಮದೇ ಸಾಮಾಜಿಕ ಜಾಲತಾಣ ಟ್ರುತ್ ಸೋಷಿಯಲ್ನಲ್ಲಿ ಭಾರತದ ವಿರುದ್ಧ ಕೊಳಕು ಭಾಷೆಯಲ್ಲಿ ಪೋಸ್ಟ್ ಮಾಡಿಕೊಂಡು ತಮ್ಮ ಹುದ್ದೆಯ ಘನತೆಗೆ ಮಸಿ ಬಳಿದುಕೊಂಡಿದ್ದಾರೆ. ಭಾರತವು ರಷ್ಯಾದ ಜೊತೆ ಕೂಡಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಲೆಕ್ಕಿಸೋದಿಲ್ಲ. ಇವೆರಡು ದೇಶಗಳು ತಮ್ಮ ಸತ್ತು ಹೋಗಿರುವ ಆರ್ಥಿಕತೆಯನ್ನ ಒಟ್ಟಿಗೆ ಕೆಳಗೆ ಇಳಿಸ್ಕೊಳ್ಬಹುದು. ಭಾರತದ ಜೊತೆಗೆ ನಮ್ಮ ಬಿಸ್ನೆಸ್ ಕಡಿಮೆನೆ. ಭಾರತ ಜಗತ್ತಿನ ಹೆಚ್ಚು ಕರಭಾರವನ್ನು ಹಾಕುತ್ತೆ. ರಷ್ಯಾ ಮತ್ತು ಅಮೆರಿಕ ಹೇಗೆ ಯಾವುದೇ ವ್ಯಾಪಾರವನ್ನು ಮಾಡ್ತಾ ಇಲ್ವೋ ಅದೇ ರೀತಿ ಇರಬಲ್ಲವು ಅಂತ ಟ್ರಂಪ್ ಕೇಳು ಭಾಷೆಯಲ್ಲಿ ಭಾರತವನ್ನ ನಿಂದಿಸಿದ್ದಾರೆ. ಅಭಿವೃದ್ಧಿ ಹೊಂದುತ್ತಿರುವಂತಹ ಭಾರತದ ವರ್ಚಸ್ಸು ಟ್ರಂಪ್ ಅವರ ಕಣ್ಣನ್ನ ಕುಗ್ತಾ ಇದೆ. ಎರಡನೆಯದಾಗಿ ವ್ಯಾಪಾರ ಒಪ್ಪಂದಕ್ಕೆ ಭಾರತ ತಾನು ಹೇಳಿದಂತೆ ಸಹಿ ಆಗ್ತಿಲ್ಲ ಎಂಬ ಹತಾಶೆಯೂ ಕೂಡ ಅವರಲ್ಲಿದೆ. ಹೀಗಾಗಿ ಚೌಕಾಸಿಯ ಭಾಗವಾಗಿ 25% ಸುಂಕ ಹೇರುವಂತಹ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಟ್ರಂಪ್ ಎಷ್ಟರ ಮಟ್ಟಿಗೆ ನೈತಿಕವಾಗಿ ಕುಸಿದು ಹೋಗಿದ್ದಾರಂದ್ರೆ, ಪಾಕಿಸ್ತಾನದಲ್ಲಿ ಭಾರೀ ತೈಲ ನಿಕ್ಷೇಪವನ್ನ ಅಭಿವೃದ್ಧಿಪಡಿಸುವುದಕ್ಕೆ ಉಭಯ ದೇಶಗಳು ಒಪ್ಪಂದ ಮಾಡಿಕೊಂಡಿವೆ ಅಂತ ಹೇಳಲಾಗ್ತದೆ. ಯಾರಿಗೊತ್ತು, ಭವಿಷ್ಯದ ದಿನಗಳಲ್ಲಿ ಪಾಕಿಸ್ತಾನವು ಭಾರತಕ್ಕೆ ಕಚ್ಚಾ ತೈಲವನ್ನ ಮಾರಾಟ ಮಾಡಬಹುದು. ಅಧಿಕ ಪ್ರಸಂಗದ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಭಾರತ ಈಗ 50ರ ದಶಕದ ಬಡ ದೇಶವಲ್ಲ, ಮೈ ಕೊಡುವಿ ನಿಂತಿರುವ ಹಾಗೂ ಪ್ರಪಂಚದ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪ್ರಮುಖ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಸತ್ ಹೋಗಿರೋದು ಭಾರತದ ಆರ್ಥಿಕತೆಯಲ್ಲ, ಸ್ವತಃ ತಮ್ಮ ಮೆದುಳಿನಲ್ಲಿ ಇರಬೇಕಾಗಿದ್ದ ಬುದ್ಧಿ, ವಿವೇಕ ಎಂಬ ಸಂಗತಿಯನ್ನ ಟ್ರಂಪ್ ಅರಿಬೇಕು. ಭಾರತ 2013-14ರಲ್ಲಿ ಜಗತ್ತಿನ 9ನೇ ದೊಡ್ಡ ಆರ್ಥಿಕತೆಯಾಗಿತ್ತು. ಆಗ ಜಿಡಿಪಿ $1.86 ಟ್ರಿಲಿಯನ್ ಆಗಿತ್ತು. ಬ್ರೆಜಿಲ್ ಕೂಡ ಸಮಾನ ಸ್ಥಾನದಲ್ಲಿತ್ತು. ಜರ್ಮನಿ, ಬ್ರಿಟನ್, ಫ್ರಾನ್ಸ್, ಇಟಲಿ, ಜಪಾನ್, ಚೀನಾ, ಅಮೆರಿಕ ನಮ್ಗಿಂತ ಮುಂದಿದ್ವು. ಆದ್ರೆ ಈಗ ಅಮೆರಿಕ, ಚೀನಾ, ಜರ್ಮನಿಯ ನಂತರ 4ನೇ ದೊಡ್ಡ ಆರ್ಥಿಕತೆಯಾಗಿದೆ ಭಾರತ. ಜಿಡಿಪಿ ಮೌಲ್ಯ $4 ಟ್ರಿಲಿಯನ್ ಏರಿಕೆಯಾಗಿದೆ. ಅದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ಎತ್ತಿ ನಿಂತಿದೆ ನಮ್ಮ ಭಾರತ. ಯಾವುದೇ ದೇಶ ಮುಕ್ತ ವ್ಯಾಪಾರ ಮಾಡೋದ್ರಿಂದ ಆರ್ಥಿಕ ಬೆಳವಣಿಗೆಯನ್ನ ಹೊಂದುತ್ತದೆ ಹೊರತು ನಾಶವಾಗೋದಿಲ್ಲ. ಅದಕ್ಕೆ ಭಾರತವೇ ನಿದರ್ಶನ ಅಂತ ಹೇಳಬಹುದು. 90ರ ದಶಕದಲ್ಲಿ ಉದಾರೀಕರಣಕ್ಕೆ ತೆರೆದುಕೊಂಡು ಬಳಿಕದ ದೇಶದ ಆರ್ಥಿಕತೆಯ ಇತಿಹಾಸ ಅತ್ಯಂತ ರೋಚಕ. ಈಗ ಅಮೆರಿಕ, ಯುರೋಪ್ ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತವನ್ನ ಕಡೆಗಣಿಸಿದ್ರೆ ಅದರ ಬಿಸಿ ಮರುಗಳಿಗೆಯಲ್ಲಿಯೇ ಅವುಗಳಿಗೂ ತಟ್ಟದೇ ಇರೋದಿಲ್ಲ. ಆದ್ರಿಂದ ಟ್ರಂಪ್ ಸುಂಕಾಸ್ತ್ರದ ಮೂಲಕ ಚೌಕಾಶಿಗೆ ಇಳಿಬಹುದೇ ಹೊರತು ಬೇರೆ ಏನನ್ನ ಕೂಡ ಕಡಿದು ಗುಡ್ಡೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದ್ ಹೇಗಂತೀರಾ? ಮತ್ತಷ್ಟು ವಿವರಗಳನ್ನ ನಾವು ಕೊಡ್ತೀವಿ, ಕೇಳ್ತಾ ಹೋಗಿ. ರಷ್ಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಿರುವುದಕ್ಕಾಗಿ ಭಾರತದ ವಿರುದ್ಧ 25% ಟ್ಯಾರಿಫ್ ಜೊತೆಗೆ ದಂಡವನ್ನ ಹಾಕಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದ್ರೆ ಭಾರತಕ್ಕೆ ರಷ್ಯಾದಿಂದ ಅಗ್ಗದ ದರದಲ್ಲಿ ಕಚ್ಚಾ ತೈಲ ಸಿಗ್ತಾ ಇದೆಯಾದ್ರೂ ಪರ್ಯಾಯ ಮೂಲಗಳು ಸಾಕಷ್ಟಿವೆ. ಒಂದ್ ವೇಳೆ ರಷ್ಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳದೆ ಇದ್ರೂ ಕೂಡ ಭಾರತಕ್ಕೆ ಕೊರತೆ ಉಂಟಾಗುವುದಿಲ್ಲ. ದೇಶದ ಕಚ್ಚಾ ತೈಲದ ಮೂಲಗಳನ್ನ ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ. ಭಾರತ 40 ವರ್ಷಗಳಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುವಂತಹ ಸಾಮರ್ಥ್ಯ, ಸಂಪರ್ಕವನ್ನ ಹೊಂದಿದೆ ಅಂತ ಇತ್ತೀಚೆಗೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. ಭಾರತ ಸಾಂಪ್ರದಾಯಿಕವಾಗಿ ಕೊಲ್ಲಿ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನ ತರಿಸಿಕೊಳ್ತಾ ಇದೆ. ರಷ್ಯಾಗೆ ಹೋಲಿಸಿದ್ರೆ ಮಧ್ಯಪ್ರಾಚ್ಯದಿಂದ ಬರುವಂತಹ ತೈಲವು ದುಬಾರಿಯಾಗಬಹುದು, ಆದ್ರೆ ಕೊರತೆ ಮಾತ್ರ ಉಂಟಾಗೋದಿಲ್ಲ. 2024-25ರಲ್ಲಿ ಭಾರತವು ಆಮದು ಮಾಡಿಕೊಂಡ ಒಟ್ಟು ಕಚ್ಚಾ ತೈಲದಲ್ಲಿ ರಷ್ಯಾದ ಪಾಲು 35%. ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸುವುದಕ್ಕೆ ಮೊದಲು ಭಾರತವು ತನ್ನ ಬೇಡಿಕೆಯ 85% ಕಚ್ಚಾ ತೈಲವನ್ನ ಕೊಲ್ಲಿ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ತಿತ್ತು. ರಷ್ಯಾದಿಂದ ಕೇವಲ $5.2 ಶತಕೋಟಿ ಮೌಲ್ಯದ ತೈಲವನ್ನ ತರಿಸಿಕೊಳ್ಳಲಾಗ್ತಿತ್ತು. ಇನ್ನು 2024ರ ವೇಳೆಗೆ ಮಾತ್ರ ಇದು $56 ಶತಕೋಟಿ ಏರ್ತು. ಒಂದ್ ವೇಳೆ ಮತ್ತೆ ಕೊಲ್ಲಿ ರಾಷ್ಟ್ರಗಳನ್ನ ಅವಲಂಬಿಸಿದ್ರೆ ಕೊರತೆ ಏನಾಗುವುದಿಲ್ಲ.
ದುಬಾರಿ ಆಗತ್ತಷ್ಟೇ. ಆದ್ರೆ ಅದನ್ನು ನಿಭಾಯಿಸುವ ಕಲಿಯೂ ಕೂಡ ನಮ್ಮ ಭಾರತಕ್ಕಿದೆ. ಈಗ ಭಾರತದ ವಿಷಯದಲ್ಲಿ ಅಮೆರಿಕದ ತಾಳಕ್ಕೆ ತಲೆದೂಗ್ತಿರುವ ಯುರೋಪ್ಗೆ ಬಿಸಿ ತಟ್ಟುತ್ತೆ. ಹೇಗೆ ಅಂತೀರಾ? ಉಕ್ರೇನ್ ರಷ್ಯಾದ ಯುದ್ಧದ ಹಿನ್ನೆಲೆಯಲ್ಲಿ ಯುರೋಪಿನ ದೇಶಗಳು ರಷ್ಯಾಕ್ಕೆ ನಿರ್ಬಂಧವನ್ನ ವಿಧಿಸಿವೆ. ಆದ್ರೆ ಯುರೋಪ್ಗೆ ಪೆಟ್ರೋಲ್, ಡೀಸೆಲ್, ಅನಿಲ ಇಲ್ಲದೆ ಒಂದಿನವೂ ಕೂಡ ಉಳಿಗಾಲವಿಲ್ಲ. ಆದ್ರಿಂದ ಭಾರತದಿಂದ ಭಾರೀ ಪ್ರಮಾಣದಲ್ಲಿ ತರಿಸಿಕೊಳ್ತಾ ಇದೆ. ಭಾರತದಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ತೈಲ ಸಂಸ್ಕರಣೆ ಘಟಕ ಗುಜರಾತ್ನ ಜಾಮ್ನಗರದಲ್ಲಿದೆ. ಇನ್ನು ಹಲವು ಸಂಸ್ಕರಣಾ ಘಟಕಗಳಿವೆ. ಭಾರತವು ಕಚ್ಚಾ ತೈಲವನ್ನ ಉತ್ಪಾದಿಸದಿದ್ರೂ ಕೂಡ ರಷ್ಯಾದಿಂದ ಅಗ್ಗದ ತೈಲವನ್ನ ಆಮದು ಮಾಡಿಕೊಂಡು ಸಂಸ್ಕರಿಸಿ ರಫ್ತು ಮಾಡ್ತಿದೆ. ಹಾಗೆ ತರಿಸ್ಕೊಳ್ಳೋದ್ರಲ್ಲಿ ಯುರೋಪ್ ಮುಂಚೂಣಿಯಲ್ಲಿತ್ತು. ಆದ್ರೆ ಭಾರತಕ್ಕೂ ನಿರ್ಬಂಧ ವಿಧಿಸಿದ್ರೆ ಅದು ಚಳಿಯಲ್ಲಿ ನಡುಕಬೇಕಾಗತ್ತೆ ಅಥವಾ ದುಬಾರಿ ಬೆಲೆ ಕೊಟ್ಟು ತರಿಸಿಕೊಳ್ಳಬೇಕಾಗತ್ತೆ. ಯುರೋಪಿಗೆ ಇದು ಬೇಕಿತ್ತಾ? ಹಾಗಂತ ಭಾರತಕ್ಕೆ ಸಂಸ್ಕರಿತ ತೈಲದ ಮಾರಾಟಕ್ಕೆ ಕೊರತೆಯೇನೂ ಆಗುವುದಿಲ್ಲ. ಆಫ್ರಿಕಾದ ರಾಷ್ಟ್ರಗಳು ಸೇರಿದಂತೆ ಇತರ ಗ್ರಾಹಕರು ಕೂಡ ಇದ್ದಾರೆ. ಭಾರತವು ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನ ಆಮದು ಮಾಡಿಕೊಳ್ತಿದೆ ಎಂಬುದು ಟ್ರಂಪ್ ಆರೋಪ. ಭಾರತ ಕೇವಲ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ತರಿಸಿಕೊಳ್ತಿರಬಹುದು, ಆದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವದೇಶಿ ಉತ್ಪಾದನೆ ಕೂಡ ಗಣನೀಯವಾಗಿ ವೃದ್ಧಿಸ್ತಾ ಇದ್ದು ವಿದೇಶಿ ಅವಲಂಬನೆ ಇಳಿಕೆಯಾಗಿದೆ. ಸ್ವತಃ ಭಾರತವೇ 23,622 ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡಿಕೊಂಡಿದೆ. ಕೊನೆಯದಾಗಿ ಅಮೆರಿಕ 25% ಸುಂಕಾಸ್ತ್ರವನ್ನ ಭಾರತ ಹೇಗೆ ಎದುರಿಸುತ್ತೆ ಎಂಬ ಕುತೂಹಲಕಾರ ಪ್ರಶ್ನೆ. ಇದೇ ಅಂತಿಮವಲ್ಲ. ಈಗಲೂ ಕೂಡ ಟ್ರಂಪ್ ಆಡಳಿತ ಮಾತುಕತೆ ತಯಾರಾಗಿದೆ. ಇನ್ನು 16 ಸುತ್ತಿನ ಮಾತುಕತೆಗೂ ಅವಕಾಶ ಇದೆ. ಬಳಿಕ 25% ಸುಂಕ ಇಳಿಕೆಯಾದ್ರೆ ಅಚ್ಚರಿ ಏನಿಲ್ಲ. ಅದೇ ರೀತಿ ಭಾರತದ ಐಟಿ ಕಂಪನಿಗಳ ಮೇಲೆ ಇದು ನೇರವಾಗಿ ಪ್ರಭಾವ ಬೀರೋದಿಲ್ಲ. ಯಾಕಂದ್ರೆ ಇದು ವಸ್ತುಗಳು ಅಥವಾ ಸರಕುಗಳ ರಫ್ತಿಗೆ ಸಂಬಂಧಿಸಿದ್ದು ಐಟಿ ಸೇವೆಯಾಗಿರೋದ್ರಿಂದ ಹೊರಗುಳಿದಿದೆ. ಭಾರತವು ಅಮೆರಿಕಕ್ಕೆ ಒಟ್ಟು $86.5 ಶತಕೋಟಿ ಮೌಲ್ಯದ ರಫ್ತು ಮಾಡುತ್ತೆ. ಅದರಲ್ಲಿ ಸ್ಮಾರ್ಟ್ಫೋನ್ಗಳ ರಫ್ತು ಮೊದಲ ಸ್ಥಾನದಲ್ಲಿದೆ. ಔಷಧಿಗಳು, ಕ್ಯಾನ್ಸರ್ ನಿರೋಧಕ ಔಷಧಿಗಳು, ಸಂಸ್ಕರಿತ ಪೆಟ್ರೋಲಿಯಂ ಉತ್ಪನ್ನಗಳು, ವಜ್ರ, ಜ್ಯುವೆಲರಿ, ಸಿಗಡಿ, ಸೋಲಾರ್ ಪ್ಯಾನೆಲ್, ಆಟೋಮೊಬೈಲ್ ಬಿಡಿಭಾಗಗಳು, ಜವಳಿ ಉತ್ಪನ್ನಗಳ ರಫ್ತುಗಳಿವೆ. ಇಂದು ವಿಷಯ ಗಮನಿಸಬೇಕು. ಟ್ರಂಪ್ ಅವರು ಭಾರತ, ಚೀನಾ, ರಷ್ಯಾ, ಜಪಾನ್ ಸೇರಿದಂತೆ ಅನೇಕ ದೇಶಗಳ ವಿರುದ್ಧ ಸುಂಕಾಸ್ತ್ರ ಪ್ರಯೋಗಿಸಿದ್ದಾರೆ. ಇದರಿಂದಾಗಿ ಸದ್ಯಕ್ಕೆ ಅಮೆರಿಕದ ಬೊಕ್ಕಸಕ್ಕೆ ತೆರಿಗೆ ಹಣದ ಹೊಳೆ ಹರಿದಿದೆ. ಅದರ ಬೆನ್ನಲ್ಲೇ ಅಲ್ಲಿನ ಜನರಿಗೆ ಬೆಲೆ ಏರಿಕೆಯ ಬರೆ ಬೆಳೆದಿದೆ. ಸ್ಮಾರ್ಟ್ಫೋನ್, ಜವಳಿ, ಔಷಧಿ, ಇಂಜಿನಿಯರಿಂಗ್ ಉತ್ಪನ್ನಗಳ ದರಗಳು ಹೆಚ್ಚಾಗುತ್ತೆ. ಈ ಬಿಸ್ನೆಸ್ ಟ್ರಂಪ್ ಆಡಳಿತ ಎದುರಿಸಬೇಕಾಗತ್ತೆ. ಇದು ಟ್ರಂಪ್ ಅವರಿಗೆ ತಿಳಿಯದ ಸಂಗತಿ ಏನೂ ಅಲ್ಲ. ಅದರಿಂದ ಭಾರತದ ಜೊತೆಗೆ ಮಾತುಕತೆಯ ಟೇಬಲ್ಗೂ ಕೂಡ ಅಮೆರಿಕ ನಿಯೋಗ ಬರೋದು ನಿಶ್ಚಿತ. ಅಮೆರಿಕದ ಉದ್ಯಮಗಳನ್ನು ಸಂರಕ್ಷಿಸೋದಕ್ಕೆ, ಬೊಕ್ಕಸೆಗೆ ತೆರಿಗೆ ಆದಾಯವನ್ನು ವೃದ್ಧಿಸೋದಕ್ಕೆ, ಹಾಗೆ ನಾನಾ ದೇಶಗಳ ವ್ಯಾಪಾರ ನೀತಿಯ ಬದಲಾವಣೆಗೆ ಒತ್ತಡ ಹೇರುವುದಕ್ಕೆ ಆಮದು ಸುಂಕ ಅಥವಾ ಟ್ಯಾರಿಫ್ಗಳನ್ನು ಹೆಚ್ಚಿಸೋದೇ ಏಕೈಕ ದಾರಿ ಅಂತ ಟ್ರಂಪ್ ಹಿಂದಿನಿಂದಲೂ ವಾದಿಸುತ್ತಿದ್ದಾರೆ. ಆದ್ರೆ ಅಮೆರಿಕಾಗೆ ಬೇಕಾಗುವಂತಹ ಎಲ್ಲ ಉತ್ಪನ್ನಗಳನ್ನ ಉತ್ಪಾದಿಸುವುದಕ್ಕೆ ಸಾಧ್ಯವಾ? ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನ ಅಲ್ಲಿನ ಉದ್ಯಮಿಗಳು ಮಾಡ್ತಾ ಸದ್ಯಕ್ಕೆ ಉಂಟಾಗಲಿರುವ ಬೆಲೆ ಏರಿಕೆಯನ್ನ ಜನತೆ ಭರಿಸತ್ತಾ? ಇಂಥ ಪ್ರಶ್ನೆಗಳಿಗೆ ಟ್ರಂಪ್ ಉತ್ತರಿಸೋದೇ ಇಲ್ಲ. ಹಾಗಾದ್ರೆ ಭಾರತದ ರಫ್ತಿನ ಗತಿ ಏನು ನೋಡಿ. ಸುಮಾರು 190 ದೇಶಗಳಿಗೆ 7,500ಕ್ಕೂ ಹೆಚ್ಚು ವೈವಿಧ್ಯಮಯ ವಸ್ತುಗಳನ್ನ ರಫ್ತು ಮಾಡುತ್ತೆ. ಹಲವು ದೇಶಗಳ ಜೊತೆಗೆ 13 ಪ್ರಾದೇಶಿಕ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನ ಹೊಂದಿದೆ. ಇತ್ತೀಚೆಗೆ ಬ್ರಿಟನ್ ಜೊತೆ FTA ಮಾಡ್ಕೊಂಡಿರೋದು ನಮಗೆಲ್ಲ ತಿಳಿದಿರುವಂತದ್ದು. ಐರೋಪ್ಯ ಒಕ್ಕೂಟ, ಇಸ್ರೇಲ್, ಒಮಾನ್ ಸೇರಿದಂತೆ ಇನ್ನು ಕೆಲ ದೇಶಗಳ ಜೊತೆ ಮುಕ್ತ ವ್ಯಾಪಾರದ ಮಾತುಕತೆ ನಡೀತಾ ಇದೆ. ಆದ್ರಿಂದ ಟ್ರಂಪ್ ಭಾರತದ ಜಾಗತಿಕ ವ್ಯಾಪಾರ, ವಾಣಿಜ್ಯ ಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಕನಸಿನಲ್ಲಿಯೂ ಕೂಡ ಅಸಾಧ್ಯ.